ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಅವರ ಉದ್ದೇಶ ಇರುವಂತಹದ್ದು ಗಾಂಧೀಜಿ ಹೆಸರನ್ನು ತೆಗಿಬೇಕು ಮತ್ತು ಬಡವರ ಬದುಕಿನ ಪ್ರಶ್ನೆಯನ್ನು ಪ್ರಶ್ನಿಸಬೇಕು, ಬಡವರಿಗೆ ಉದ್ಯೋಗ ಸಿಗಬಾರ್ದು, ಇದೆಲ್ಲ ಅವರ ಉದ್ದೇಶ ಇದೆ. ಮನ್ರೇಗಾವನ್ನು BG ಗ್ರಾಮ್ ಜಿ ಅನ್ನುವಂತಹ ಯೋಜನೆಯನ್ನು ತಂದು ಇದರಲ್ಲಿ ಮತ್ತೆ ಈ ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕಿರುವಂಥದ್ದು ಖಂಡಿತವಾಗಲೂ ಇದು ಸರ್ವಾಧಿಕಾರಿ ಧೋರಣೆ. ಇದನ್ನು ನಾವು ಖಂಡಿಸಲೇಬೇಕಾಗಿದೆ. ಒಂದು ಹಂತದಲ್ಲಿ BJP ಮುಖಂಡರು ಈ ಕಾರ್ಯಕ್ರಮವನ್ನು ಟೀಕೆ ಮಾಡಿದ್ರು ಪ್ರಾರಂಭದಲ್ಲಿ. ಅದು ಯಶಸ್ವಿಯಾಗಿ ಜಗತ್ತೇ ಮೆಚ್ಚುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಆಯಿತು. ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುಷ್ಠಾನ ಆಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿದೆ. ಈ ಕಾನೂನು ಮುಖಾಂತರ ಕಾರ್ಮಿಕರ ಹಕ್ಕುಗಳಿಗೆ ಅನ್ಯಾಯ ಮಾಡಿದ್ದಾರೆ, ವಿಕೇಂದ್ರೀಕರಣ ವ್ಯವಸ್ಥೆಗೆ ಅನ್ಯಾಯ ಮಾಡಿದ್ದಾರೆ. ಏನು ಒಕ್ಕೂಟ ವ್ಯವಸ್ಥೆ ಇದೆ, ಆ ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡಲಿಕ್ಕೋಸ್ಕರ ಈ ಕಾನೂನನ್ನು ತಂದಿದ್ದಾರೆ. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ಕೈಬಿಟ್ಟು VB ಗ್ರಾಮ್ ಜಿ ಅಂತೇಳೋ ಯೋಜನೆ ಜಾರಿಗೆ ತಂದುದರ ವಿರುದ್ಧವಾಗಿ ಇವತ್ತು ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ದ್ವೇಷಗೋಸ್ಕರ ಇವತ್ತು ಸಾರ್ವಜನಿಕವಾಗಿ ಎಲ್ಲ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಸಹಾಯವಾಗುವಂಥ ಮನ್ರೇಗಾ ಯೋಜನೆಯನ್ನು ತೆಗೆದುಹಾಕಿದೆ. ಅವರ ಉದ್ದೇಶ ಇರುವಂಥದ್ದು ಗಾಂಧೀಜಿ ಹೆಸರನ್ನು ತೆಗಿಬೇಕು ಮತ್ತು ಬಡವರ ಬದುಕಿನ ಪ್ರಶ್ನೆಯನ್ನು ಪ್ರಶ್ನಿಸಬೇಕು, ಬಡವರಿಗೆ ಉದ್ಯೋಗ ಸಿಗಬಾರ್ದು, ಇದೆಲ್ಲ ಅವರ ಉದ್ದೇಶ ಇದೆ. ಇವತ್ತು ಅವರು ಏನು ಹೊಸ ಕಾನೂನು ತಂದಿದ್ದಾರೆ, ಇದು ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿಲ್ಲ. ಈ ಯೋಜನೆಯಿಂದ ನಮ್ಮ ಸಮಾಜದ ಮೇಲೆ ದೊಡ್ಡ ಪರಿಣಾಮವನ್ನು ಬೀಳ್ತಾ ಇದೆ. ಹಿಂದೆ ಏನು ಉದ್ಯೋಗದ ಖಾತರಿ ಇತ್ತು, ಆ ಖಾತರಿ ಇವತ್ತು ತೆಗೆದುಹಾಕಿದ್ದಾರೆ. ಉದ್ಯೋಗವನ್ನು ಪಡೆಯುವುದು ನನ್ನ ಹಕ್ಕು ಅಂತ ಹೇಳುವಂಥದ್ದು. ಹಿಂದೆ 100 ದಿವಸಗಳ ಕೆಲಸ ನಾವು ಕೊಡಬೇಕು, ಕೊಡದಿದ್ದರೆ 100 ದಿವಸ ಸಂಬಳ ಕೊಡಬೇಕು ಅಂತ ಇತ್ತು. ಇವತ್ತು ಏನು ಹೇಳ್ತಾರೆ BJPಯವರು, ನಾವು 125 ದಿವಸ ಕೆಲಸ ಕೊಡ್ತೇವೆ. ಹೌದು, ಅದು ಎಲ್ಲ ಗ್ರಾಮ ಪಂಚಾಯತಿ ಕೊಡ್ತೀರಾ? ಯಾವ ರೀತಿಯಲ್ಲಿ ಕೊಡ್ತೀರಿ? ಯಾವ ರೀತಿಯಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀರಿ? ಇದನ್ನೆಲ್ಲ ಹೇಳಬೇಕಾಗತ್ತೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಇದಕ್ಕೆ ಭಾಗಿಯಾಗಬೇಕು ಅಂತ ಹೇಳಿದ್ದಾರೆ. ಈ ಹಿಂದೆ ಕೇಂದ್ರ ಸರ್ಕಾರನೇ ಈ ಯೋಜನೆ ಸಂಪೂರ್ಣ ಖರ್ಚು ಮಾಡ್ತಾ ಇತ್ತು. ಅದು ನಮ್ಮ ಉದ್ದೇಶ ಇತ್ತು. ರಾಜ್ಯ ಸರ್ಕಾರಗಳನ್ನು ಅವಲಂಬನೆ ಮಾಡಿದರೆ ರಾಜ್ಯ ಸರ್ಕಾರಗಳಲ್ಲಿ ಬೇಕಾದಂಥ ಹಣಕಾಸಿನ ವ್ಯವಸ್ಥೆ ಇರೋದಿಲ್ಲ. ಕೇಂದ್ರ ಸರ್ಕಾರವೇ ಇದರ ಖರ್ಚನ್ನು ಭರಿಸಬೇಕಾದ ಅನಿವಾರ್ಯತೆ ಇತ್ತು. ಆದರೆ ರಾಜ್ಯ ಸರ್ಕಾರಗಳಿಗೆ ಮೇಲೆ ಇವತ್ತು ನೀವು 40% ಕೊಡಬೇಕು ಅಂತ ಹೇಳುವ ಮೂಲಕ ಈ ಯೋಜನೆಯನ್ನು ಮುಗಿಸಬೇಕು, ಈ ಯೋಜನೆಯನ್ನು ಕೊನೆಗಾಣಬೇಕು ಅಂತ ಹೇಳುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಾಡಿದೆ ಹೊರತು ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಈ ದೇಶದ ಭದ್ರತೆಯ ಪರವಾಗಿ, ಉದ್ಯೋಗದ ಖಾತರಿ ಪರವಾಗಿ ಮಾಡಿಲ್ಲ ಅಂತ ಹೇಳುವಂಥ ನಮ್ಮ ಉದ್ದೇಶ. ಇದಕ್ಕೋಸ್ಕರ 100 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತೀವಿ. ಈ ಯೋಜನೆ ಹಳ್ಳಿಗಳಲ್ಲಿ ಮಾಡುವ ಮೂಲಕ ಈ ಯೋಜನೆಯ ಹಿಂದೆ BJPಯ ತಂತ್ರ ಮತ್ತು ಕುತಂತ್ರವನ್ನು ಬಹಿರಂಗಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಕಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ರಾಮರಾಜ್ಯದ ಕನಸನ್ನು ಕಂಡಿದ್ದಂಥವರು. ಈ ದೇಶದಲ್ಲಿ ಸಾಮಾನ್ಯ ಜನರಿಗೆ ಅವರಿಂದ ನಡೆಸುವಂಥ ಆಗಬೇಕು. ಈ ಅಧಿಕಾರ ಎನ್ನುವಂಥದ್ದು ಕೇಂದ್ರೀಕೃತ ಆಗಬಾರ್ದು, ವಿಕೇಂದ್ರೀಕೃತವಾಗಿರಬೇಕು ಅನ್ನುವಂಥ ದೊಡ್ಡ ಕನಸನ್ನು ಕಂಡಿದ್ದವರು ಮಹಾತ್ಮ ಗಾಂಧಿಯವರು. ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕಿಯಾದಂತಹ ಸೋನಿಯಾ ಗಾಂಧಿಯವರು UPAಯ ಸಂಚಾಲಕಿ ಆಗಿದ್ದಂಥ ಸಮಯದಲ್ಲಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದ ಸಮಯದಲ್ಲಿ ಮನ್ರೇಗಾ ಅನ್ನುವಂತಹ ಕಾಯ್ದೆಯನ್ನು ತಂದರು. ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅನ್ನುವಂಥದ್ದು ಆ್ಯಕ್ಟನ್ನು ತಂದರು. ಬಹುಶಃ ಈ ಒಂದು ಕಾಯ್ದೆ ವಿಶ್ವಾದ್ಯಂತ ಬಹಳಷ್ಟು ಪ್ರಶಂಸೆಗೆ ಒಳಪಟ್ಟಂಥ ಒಂದು ಕಾಯ್ದೆಯಾಗಿತ್ತು. ಈ ಕಾಯ್ದೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ಪಂಚಾಯತ್ನ ಇದರಲ್ಲಿ 100 ದಿನದ ಉದ್ಯೋಗ ಖಾತ್ರಿ, ಹಾಗೆಯೇ ಈ ಸಂಬಂಧಪಟ್ಟ ಪಂಚಾಯತ್ಗಳಿಗೆ ಕ್ರಿಯಾ ಯೋಜನೆಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ಹಾಗೆಯೇ ಉಳಿದಂತಹ ನಾವು ನೋಡ್ತಾ ಇದ್ದೇವೆ ಈ ಉದ್ಯೋಗ ಖಾತ್ರಿ ಅಂದರೆ ಕೇವಲ ನಮ್ಮ ಕೆಲಸ ಮಾಡುವಂಥವ್ರು ಅಂತಾದರೆ ಈಗ ಕೃಷಿಕರು ಕೂಡ ಇದ್ದಾರೆ. ಕೃಷಿಕರು ಅವರ ತೋಟದಲ್ಲೇ ಕೆಲಸ ಮಾಡೋರಿಗೂ ಕೂಡ ವೇತನ ಕೊಡುವಂಥ ಕಾರ್ಯಕ್ರಮ ಒಂದು ವಿನೂತನ ಕಾರ್ಯಕ್ರಮವಾಗಿತ್ತು. ಈ ಕಾರ್ಯಕ್ರಮದ ವೆಚ್ಚಗಳನ್ನು ಬಹುಶಃ ಎಲ್ಲ ಆ ಮನ್ರೇಗಾದ ಪ್ರಕಾರ ಅದರ ಪೂರ್ತಿ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಮಾಡಿಕೊಡಬೇಕಾಗಿತ್ತು.
ಅದರೊಟ್ಟಿಗೆ ಈ ಒಂದು ಆ ಗ್ರಾಮೀಣ ಪ್ರದೇಶಗಳಿಗೆ ಆಯಾಯ ಗ್ರಾಮೀಣ ಪ್ರದೇಶಗಳ ಪಂಚಾಯತಿಗಳ ಭೌಗೋಳಿಕ ಇದಕ್ಕೆ ಹೊಂದಿಕೊಂಡು ಅವರು ಕ್ರಿಯಾ ಯೋಜನೆಗಳನ್ನು ಮಾಡಿಕೊಡಲು ಅವರಿಗೆ ಸ್ವಾತಂತ್ರ್ಯವಿತ್ತು. ಆದರೆ ಈ ಕೇಂದ್ರ ಸರ್ಕಾರ ಬಹುಶಃ ನಮ್ಮ ಈ ಬಾರಿ BJP ಸರ್ಕಾರದ ಈ ಒಂದು ಯೋಜನೆಯನ್ನು ಇದನ್ನು ಅಮೆಂಡ್ಮೆಂಟ್ ಮಾಡ್ತೇವೆ, ಇದರ ಹೆಸರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹಲವಾರು ಅಮೆಂಡ್ಮೆಂಟ್ಗಳನ್ನು ಮಾಡಿ ಇವನ್ನು ಸಂಸತ್ನಲ್ಲೂ ಕೂಡ ಯಾರ ಒಂದು ಒಪ್ಪಿಗೆಯನ್ನು ಕೂಡ ಅಧಿಕೃತವಾಗಿ ಕೇವಲ ಕೆಲವೇ ಕ್ಷಣಗಳಲ್ಲಿ ಈ ಮಸೂದೆಯನ್ನು ಪಾಸ್ ಮಾಡಿರುವಂಥದ್ದು ಬಹಳ ದುರದೃಷ್ಟಕರ. ಈ ಒಂದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಕೊಟ್ಟಂಥ ದೊಡ್ಡ ಕೊಡಲಿ ಏಟು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಯಾಕೆ ಅಂತ ಹೇಳಿದರೆ ಇವತ್ತು ಈ 100 ದಿವಸಗಳ ಇದ್ದಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅದನ್ನು ಕೂಡ ಅದಕ್ಕೆ ಸಂಬಳ ಕೊಡಬೇಕು, ವೇಜಸ್ ಕೊಡಬೇಕಾದ್ರೆ ಈ ಮೊದಲು ಕೇಂದ್ರ ಸರ್ಕಾರದಿಂದ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನೇರವಾಗಿ ಅವರ ಅಕೌಂಟಿಗೆ ಬೀಳ್ತಾ ಇತ್ತು. ಈಗ ಇದನ್ನು 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋಂಥದ್ದು. ಇದನ್ನು ಮತ್ತೆ ಇದರ ಹೊರೆಯನ್ನು ರಾಜ್ಯ ಸರ್ಕಾರಗಳ ಮೇಲೆ ಹಾಕಿರುವಂಥದ್ದು. ಹಾಗೆಯೇ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ಗಳಲ್ಲಿ ಯಾವುದು ಕ್ರಿಯಾ ಯೋಜನೆಗಳನ್ನು ಮಾಡಲಿಕ್ಕೆ ಆಯಾಯ ಭೌಗೋಳಿಕ ಪ್ರದೇಶಗಳಿಗೆ ಅನುಗುಣವಾಗಿ ಕ್ರಿಯಾ ಯೋಜನೆಗಳನ್ನು ಮಾಡ್ಕೊಳ್ಬೋದಿತ್ತ, ಅದಕ್ಕೆ ಅದನ್ನು ಕಟ್ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರದಿಂದಲೇ ಮಾಡುವಂಥದ್ದು. ಇದರಿಂದ ಆಯಾ ಒಂದು ಗ್ರಾಮ ಪಂಚಾಯತಿಗಳಿಗಿದ್ದಂತಹ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿರುವಂಥದ್ದು. ಒಂದು ಕಡೆಯಿಂದ ನಾವು ಅಧಿಕಾರ ವಿಕೇಂದ್ರೀಕರಣಗೊಳ್ಳಬೇಕು ಅಂತ ಹೇಳ್ತಿದ್ದೇವೆ, ಇಲ್ಲಿ ಮತ್ತೆ ಕೂಡ ಇಲ್ಲಿ ನಾವು ಇವರು ಸರ್ವಾಧಿಕಾರದ ಇವರ ಧೋರಣೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಒಂದು ಕಡೆಯಿಂದ ಈ GST ಕಲೆಕ್ಷನಲ್ಲಿ ನಾವು ನೋಡ್ತಾ ಇದ್ದೇವೆ, ರಾಜ್ಯ ಸರ್ಕಾರಗಳ ಪಾಲನ್ನು ಕೊಡದೆ ಜನಗಳಿಗೆ ವಂಚಿಸ್ತಿರುವುದಲ್ಲದೆ ಆಯಾ ರಾಜ್ಯಗಳಿಗೆ, ಇವತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಹೇಳಬೇಕು ಅಂತಾದರೆ ಕರ್ನಾಟಕ ಇವತ್ತು ಭಾರತ ದೇಶದಲ್ಲಿ GST ಕಲೆಕ್ಷನ್ನಲ್ಲಿ ಭಾರತ ದೇಶದಲ್ಲಿ 2ನೇ ಸ್ಥಾನವನ್ನು ಪಡೆದಿರುವಂಥದ್ದು. ಆದರೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾದ ಪಾಲಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಕೇವಲ 100 ರೂಪಾಯಿಗೆ 16 ರೂಪಾಯಿ ಕೊಡುವಂಥದ್ದು. ಉಳಿದದನ್ನು ಬೇರೆ ಸ್ಟೇಟ್ಗಳಿಗೆ ಕೊಟ್ಟು ಇಲ್ಲಿ ಮಲತಾಯಿ ಧೋರಣೆಯನ್ನು ಅನುಸರಿಸುವಂಥದ್ದು. ಅದರ ಒಟ್ಟಿಗೆ ಈಗ ಮತ್ತೆ ಈ ಒಂದು ಮನ್ರೇಗಾವನ್ನು BG ಗ್ರಾಮ್ ಜಿ ಅನ್ನುವಂತಹ ಯೋಜನೆಯನ್ನು ತಂದು ಇದರಲ್ಲಿ ಮತ್ತೆ ಈ ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕಿರುವಂಥದ್ದು ಖಂಡಿತವಾಗಲೂ ಇದು ಸರ್ವಾಧಿಕಾರಿ ಧೋರಣೆ. ಇದನ್ನು ನಾವು ಖಂಡಿಸಲೇಬೇಕಾಗಿದೆ. ಈ ವಿಚಾರವಾಗಿ ಇವತ್ತು AICC ಹಾಗೆ ನಮ್ಮ KPCC ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. AICCಯಿಂದ ಇದನ್ನು ಕಾನೂನಾತ್ಮಕವಾಗಿಯೂ ಕೂಡ ಇದರ ಹೋರಾಟವನ್ನು ಮಾಡಬೇಕು. ಆ ಮನ್ರೇಗಾವನ್ನೇ ಮತ್ತೆ ನಾವು ಆ ಕಾನೂನನ್ನು ಜಾರಿಗೊಳಿಸುವಂತೆ ನಾವು ಅದರೊಟ್ಟಿಗೆ ಈ ಕಾಂಗ್ರೆಸ್ ಪಕ್ಷದವರು, ಈ ದೇಶದ ಬುದ್ಧಿಜೀವಿಗಳು ಎಲ್ಲರೂ ಇದರ ಒಟ್ಟಿಗೆ ಇರ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದಗಳು. ನಮ್ಮ UPA ಚೇರ್ಪರ್ಸನ್ ಆದಂಥ ಸೋನಿಯಾ ಗಾಂಧಿಯವರ ನಿರ್ದೇಶನ ಮೇರೆಗೆ ಅಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು ಈ ಮಹತ್ವಾಕಾಂಕ್ಷೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದರು. ಗ್ರಾಮ ಸ್ವರಾಜ್ಯ ಬಗ್ಗೆ ಕಲ್ಪನೆ ಇದ್ದಂಥ ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧಿ ಅಂತಕ್ಕಂಥ ಹಿನ್ನೆಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರ ಮೇಲೆ ಈ ಕಾರ್ಯಕ್ರಮ ತಂದು ಯಶಸ್ವಿ ಕಾರ್ಯಕ್ರಮವಾಗಿ ಒಂದು ಹಂತದಲ್ಲಿ BJP ಮುಖಂಡರು ಈ ಕಾರ್ಯಕ್ರಮವನ್ನು ಟೀಕೆ ಮಾಡಿದರು ಪ್ರಾರಂಭದಲ್ಲಿ. ಅದು ಯಶಸ್ವಿಯಾಗಿ ಜಗತ್ತೇ ಮೆಚ್ಚುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಅನುಷ್ಠಾನ ಆಯಿತು. ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುಷ್ಠಾನ ಆಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿದೆ. ರೈತರು ಅವರ ಕೃಷಿ ಜಮೀನಿನಲ್ಲಿ ಅವರಿಗೆ ಬೇಕಾದಂಥ ಕಾರ್ಯಕ್ರಮ ಹಾಕ್ಕೊಳ್ತಕ್ಕಂಥದ್ದಾಯಿತು. ಇದು ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಕೂಲಿ ಕಾರ್ಮಿಕರಿಗೆ ಕೂಲಿಯನ್ನು ಸಿಗ್ತಕ್ಕಂಥ ಒಂದು ಕೆಲಸ ಆಯಿತು. ಅವರ ಜಮೀನಿನಲ್ಲಿ ಕೆಲಸ ಮಾಡ್ತಕ್ಕಂಥಾಯಿತು, ಕೂಲಿ ಬೇರೆ ಕಡೆ ಮಾಡ್ತಕ್ಕಂಥಾಯಿತು, ಕೂಲಿ ಕೊಡ್ತಕ್ಕಂಥದ್ದು. ಉದ್ಯೋಗ ಅಂತ ಹೇಳಿದರೆ ಬಡವರಿಗೆ ಕೆಲವು ಸಾರಿ ಕಷ್ಟದ ದಿನಗಳು ಬರ್ತದೆ, ಅವರಿಗೆ ಕೆಲಸ ಇಲ್ಲದೆ ಇರತಕ್ಕಂಥ ಸನ್ನಿವೇಶ ಇದೆ. ಅದಕ್ಕಾಗಿ ಈ ಮಹತ್ವಾಕಾಂಕ್ಷೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದು ಭಾಳಷ್ಟು ಜನರಿಗೆ ಅವರ ಆರ್ಥಿಕವಾಗಿ ದಿನ ಮಜೂರಿಯನ್ನು ಪಡೆದು ಅವರದಿಂದ ಜೀವನ ಸಾಗಿಸುವಂಥ ಒಂದು ಸಂಗತಿ ಆಯಿತು. ಈಗಾಗಲೇ ನನ್ನ ತಿಳುವಳಿಕೆ ಪ್ರಕಾರ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಅನುದಾನವನ್ನು ಕೂಡ ಕಡಿತಗೊಳಿಸ್ತಾ ಬಂತು. ಈಗ ಇದರ ಹೆಸರನ್ನು ಬದಲಾಯಿಸಿದ ಮಾತ್ರವಲ್ಲ, ಅದರ ಸ್ವರೂಪವನ್ನು ಬದಲಾಯಿಸಿ ಇವತ್ತು ತೊಂದರೆ ಮಾಡ್ತದೆ. ಅದನ್ನು ನಾವು ಖಂಡಿಸಿ ಈಗ ಪ್ರತಿಭಟನೆಯನ್ನು ನಾನು ನಿರಂತರ ಮಾಡಲಿಕ್ಕಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಒಕ್ಕೂಟ ಸರ್ಕಾರ ಏನು ಹೊಸ ಕಾಯ್ದೆಯನ್ನು VBG ರಾಮ್ಜಿ ಕಾಯ್ದೆಯನ್ನು ಏನು ಅನುಷ್ಠಾನಕ್ಕೆ ತಂದಿದೆಯೋ ಇದು ಮಹಾತ್ಮ ಗಾಂಧಿಯವರು ಕನಸು ಕಂಡಂತಹ ರಾಮ್ ರಾಜ್ಯ ಗ್ರಾಮವನ್ನು ಸ್ವರಾಜ್ಯವಾಗಿ ರೂಪಿಸುವಲ್ಲಿ ಏನು UPA ಸರ್ಕಾರ NAC ಮುಖಾಂತರ ಬಹಳಷ್ಟು ಬುದ್ಧಿಜೀವಿಗಳನ್ನು ಬಹಳಷ್ಟು ಹೋರಾಟಗಾರರನ್ನು ಅವರೊಟ್ಟಿಗೆ ಸಂವಾದ ನಡೆಸಿ ಕಟ್ಟಕಡೆಯ ವ್ಯಕ್ತಿಗೆ ಒಂದು ಕಾನೂನನ್ನು ಕಾರ್ಮಿಕರ ಹಕ್ಕಿಗಾಗಿ ಒಂದು ಐತಿಹಾಸಿಕ ಕಾನೂನನ್ನು ತರಬೇಕಂತ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು UPA ಸರ್ಕಾರ ತಂದಿತ್ತು, ಅದನ್ನು ಮಹಾತ್ಮ ಗಾಂಧಿಯ ಆಶಯದ ವಿರುದ್ಧವಾಗಿ VBG ರಾಮ್ಜಿ ಕಾನೂನನ್ನು ಏನು ತರಾತುರಿಯಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ ಕೇಂದ್ರ ಸರ್ಕಾರ. ಇದು ಮಹಾತ್ಮ ಗಾಂಧಿಯ ಆಶಯ ಏನಂದರೆ ಕಟ್ಟಕಡೆಯ ವ್ಯಕ್ತಿಗೆ, ಗ್ರಾಮಗಳಿಗೆ, ಕಟ್ಟಕಡೆಯ ವ್ಯಕ್ತಿಗೆ, ಕಾರ್ಮಿಕರಿಗೆ ಏನು ನ್ಯಾಯವನ್ನು ಒದಗಿಸಬೇಕು, ಜನರ ಕೈಯಲ್ಲಿ ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು. ಈ ಆಶಯಗಳನ್ನೆಲ್ಲ ಬದಿಗೊತ್ತಿ ಕೇಂದ್ರೀಕರಣ ಏನು ಆ ಕಾನೂನು ಮುಖಾಂತರ ವಿಕೇಂದ್ರೀಕರಣದ ಒಂದು ವ್ಯವಸ್ಥೆಯನ್ನು ದೇಶದಲ್ಲಿಯೇ ಬಹಳಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ಕೋಟಿಗಟ್ಟಲೆ ಜನರಿಗೆ ಅನುಕೂಲವಾಗುವಂತಹ ಒಂದು ಕಾನೂನನ್ನು ಅದನ್ನು ಬದಿಗೆ ಸರಿಸಿ ಏನು VBG ರಾಮ್ಜಿ ಕಾನೂನನ್ನು ತಂದಿದ್ದಾರೆ. ಈ ಕಾನೂನು ಮುಖಾಂತರ ಕಾರ್ಮಿಕರ ಹಕ್ಕುಗಳಿಗೆ ಅನ್ಯಾಯ ಮಾಡಿದ್ದಾರೆ, ವಿಕೇಂದ್ರೀಕರಣ ವ್ಯವಸ್ಥೆಗೆ ಅನ್ಯಾಯ ಮಾಡಿದ್ದಾರೆ. ಏನು ಒಕ್ಕೂಟ ವ್ಯವಸ್ಥೆ ಇದೆ ಆ ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡಲಿಕ್ಕೋಸ್ಕರ ಈ ಕಾನೂನನ್ನು ತಂದಿದ್ದಾರೆ. ಏನು ಬಂಡವಾಳಶಾಹಿಗಳಿಗೆ ಮತ್ತು ಕಾರ್ಮಿಕರಿಗೆ ಏನು ಒಂದು ಹಕ್ಕನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರ, ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಒಂದು ಹುನ್ನಾರವಾಗಿ ಈ ಕಾನೂನನ್ನು ತಂದಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಏನು ಮಹಾತ್ಮ ಗಾಂಧಿಯವರ ಆಶಯ ಆಡಳಿತವನ್ನು ವಿಕೇಂದ್ರೀಕರಣಗೊಳಿಸಬೇಕು, ಗ್ರಾಮವನ್ನು ದೇಶದ ಒಂದು ಬುನಾದಿಯಾಗಿ ಕಟ್ಟಬೇಕು, ಅದರ ವಿರುದ್ಧ ಈ ಕಾನೂನನ್ನು ತಂದಿದ್ದಾರೆ. ಇದು ದೇಶಕ್ಕೆ ಮಾರಕವಾಗಿರುವಂಥ ಕಾನೂನು, ಕಾರ್ಮಿಕರಿಗೆ ಮಾರಕವಾಗಿರುವಂಥ ಕಾನೂನು. ಅದೇ ರೀತಿ ಬಡವರಿಗೆ ಏನು ಕೂಲಿಯ ಹಕ್ಕನ್ನು ಕೊಡುತ್ತಿದ್ದು ಆ ಬಡ ಕೂಲಿ ಕಾರ್ಮಿಕರಿಗೆ ಮಾರಕವಾದಂತಹ ಈ ಕಾನೂನನ್ನು ನಾವು ತೀವ್ರವಾಗಿ ವಿರೋಧಿಸ್ತೇವೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಹಳ್ಳಿಗಳಿಗೂ ಪ್ರತಿ ಜನರಿಗೂ ತಗೊಂಡೋಗಿ ಇದನ್ನು ದೇಶವ್ಯಾಪಿ ಈ ಕಾನೂನಿನ ವಿರುದ್ಧ ಹೋರಾಟ ನಡೆಸಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಈಗಾಗಲೇ ತೀರ್ಮಾನವನ್ನು ತಗೊಂಡಿದ್ದೀವಿ.